ಕರಿತಾ ಇದ್ದೀವಿ. ಇದು ಹೇಗೆ ಭಾರತವನ್ನು ಕಾಪಾಡ್ತು, ಪಾಕಿಸ್ತಾನದ ಮಿಸೈಲ್ಗಳನ್ನು ದಾಳಿಯನ್ನು ಹೇಗೆ ಹಿಮ್ಮೆಟ್ಟಿಸ್ತು ಅಂತ ಹೇಳಿ ಒಂದು ಭಾಗ. ಆದರೆ ಸ್ಯೂಸೈಡ್ ಡ್ರೋನ್ ಅಥವಾ ಕಾಮಿಕಾಜೆ ಅಂತೇನು ಕರೀತಾರೆ, ಇದು ತಾನು ಟಾರ್ಗೆಟ್ ಸಿಕ್ಕರೆ, ಇಂಥ ಟಾರ್ಗೆಟ್ಗೆ ತಾನು ಹೊಡಿಬೇಕಾಗಿತ್ತು ಅಂತ ಸಿಕ್ಕರೆ ಅದನ್ನು ತನ್ನಂತಾನು ಮುಗಿಸಿಕೊಂಡು ಆತ್ಮಾಹುತಿ ಮಾಡಿಕೊಂಡು ಆ ಪ್ಲೇಸನ್ನು ಧ್ವಂಸ ಮಾಡಿ ಹಾಕಿಬಿಡುತ್ತೆ. ಧ್ವಂಸ, ನಿಮಗೆ ಅಲ್ಲಿ ಏನೂ ಇರಬಾರ್ದು. ನೀವು ನೋಡಿರ್ತೀರ ಆಲ್ರೆಡಿ ಭಾರತದ ಡ್ರೋನ್ಗಳು ಏನು ಕೆಲಸವನ್ನು ಮಾಡಿದೆ ಅಂಥೇಳಿ. ನನ್ನ ಬೆನ್ನ ಹಿಂದೆ ನಿಮಗೇನು ಕಾಣ್ತಾ ಇದೆಯಲ್ಲ, ಅದು ಮಾಡಿರ್ತಕ್ಕಂಥ ಹಾನಿಯ ಒಂದು ಸ್ಯಾಂಪಲ್ ಇದೆಲ್ಲ, ಒಂದು ಸ್ಯಾಂಪಲ್ ಇದು. ಕಮಿಕಾಜೆ ಬಗ್ಗೆ ನಾವಿಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ, ನೋಡಿ, ಡ್ರೋನು ಭಾರತದ ಸೇನೆ ಮೇಲೆ ದಾಳಿ ಮಾಡಿದ್ದಕ್ಕೆ ಈ ಕಮಿಕಾಜೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಇದು ಉಗ್ರರ ನೆಲೆಯನ್ನು ಧ್ವಂಸ ಮಾಡಿದ್ದೇ ಕರ್ನಾಟಕದ ಈ ಡ್ರೋನ್ ಕಮಿಕಾಜೆ. ಭಾರತದೇ ಡ್ರೋನ್ ಇದು. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ತಯಾರಾಗುತ್ತೆ ಅನ್ನೋದಿದೆಯಲ್ಲ, ತುಂಬ ಹೆಮ್ಮೆಯ ಒಂದು ವಿಷಯ. ಒಂಥರ ಗೂಸ್ ಬಂಪ್ಸ್ ಅಥವಾ ರೋಮಾಂಚನಕಾರಿ ಅನುಭವ ಅಂತಾರಲ್ಲ, ಆ ತರಹದ ವಿಚಾರ ಇದು. ಉಗ್ರರ ನೆಲೆಗಳು ಈ ಒಂದು ಕಮಿಕಾಜೆಯಿಂದ ಧ್ವಂಸವಾಗಿದೆ. ನೋಡಿ, ಮೊದಲಾಗಿದ್ದರೆ ಒಂದು ಕಾಲದಲ್ಲಿ ಒಬ್ಬ ವಿಮಾನ ಓಡಿಸ್ಕೊಂಡು ಹೋಗಬೇಕಾಗಿತ್ತು, ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಳ್ಬೇಕಾಗಿತ್ತು, ದಾಳಿ ಮಾಡಬೇಕಾಗಿತ್ತು. ಇದರ ಮಧ್ಯದಲ್ಲಿ ಅವನಿಗೆ ಆ ಕಡೆಯಿಂದ ಒಂದಷ್ಟು ದಾಳಿಗಳಾಗ್ಬಿಡ್ತಾ ಇತ್ತು, ಅವನು ಸಾಯುವಂಥ ಚಾನ್ಸಸ್ ಇತ್ತು, ವಿಮಾನವನ್ನು ಕಳ್ಕೊಳ್ತಾ ಇದ್ವಿ, ಎಲ್ಲ ಇತ್ತು. ಈ ಕಾಮಿಕಾಜೆಯಲ್ಲಿ ಅನ್ಮ್ಯಾನ್ಡ್ ಅಂತಾರೆ ಇದೊಂದು ಡ್ರೋನ್ ಇದೆಯಲ್ಲ, ಇದರಲ್ಲಿ ಯಾರು ಓಡಿಸೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ಮಾಡಿ ಬಿಟ್ಬಿಟ್ರೆ ಸಾಕದನ್ನು. ಪಾಕ್ನಲ್ಲಿ ಬೆಂಕಿ ಮಳೆಯನ್ನು ಸುರಿಸಿರ್ತಕ್ಕಂತಹ ಬೆಂಗಳೂರಿನ ಬ್ರಹ್ಮಾಸ್ತ್ರ ಇದು, ಬೆಂಗಳೂರಿನ ಕಮಿಕಾಜೆ ಅಸ್ತ್ರ. ಇದನ್ನು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸಿಂದ ಡೆವಲಪ್ ಆಗಿದೆ. ಇದು ಸ್ವಯಂಚಾಲಿತ ರಿಮೋಟ್ ನಿಯಂತ್ರಿತ ಡ್ರೋನ್. ಇದು 200 ಕಿಲೋಮೀಟರ್ ಹಾರಬಲ್ಲಂತಹ ಇದೊಂದು ಗರಿಷ್ಠ ದೂರ ಆಗಿರುತ್ತೆ. 6 ಗಂಟೆಗಳ ಕಾಲ ಹಾರಾಟವನ್ನು ಇದು ಮಾಡುತ್ತೆ ಅಂಥೇಳಿ. ಇದ್ರ ಬಗ್ಗೆ ಹೆಸರಲ್ಲಿ ಮಾತಾಡೋದು, ಕಮಿಕಾಜೆ ಬಗ್ಗೆ ಮಾತಾಡಿದ್ರೆ ನಮ್ಮ ಮುಂದೆ ಇದೆ, ಇಲ್ಲಿ ಕಮಿಕಾಜೆಯಲ್ಲಿದೆ. ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ಇದನ್ನು ಅಂತೇಳಿ? ಕಾಮಿಕಾಜೆ ಅನ್ನೋದು ಒಂದು ಜಾಪನೀಸ್ ವರ್ಡ್. ಅದು ಜಾಪನೀಸ್ ವರ್ಡ್. ಕಾಮಿಕಾಜೆ ಅಂತ ಹೇಳಿದ್ರೆ ಈಗ ನಾವು ಸೂಸೈಡ್ ಅಂತ ಹೇಳ್ಬಿಟ್ಟು ಏನು ಕರಿತೀವಲ್ಲ, ಆ ರೀತಿ. ಓಕೆ. ಇದ್ರ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ತುಂಬ ಸಿಂಪಲ್ ಟರ್ಮ್ಸಲ್ಲಿ ನಾನು ಅರ್ಥ ಮಾಡಿಸ್ಬೋದು. ಅಂದರೆ ಈಗ ಜೇನುಗೂಡು ಗೊತ್ತಲ್ಲ, ಜೇನುಗೂಡಲ್ಲಿ ರಾಣಿ ಜೇನು ಇರುತ್ತೆ. ಓಕೆ. ರಾಣಿ ಜೇನು ಎಲ್ಲಿ ಹೋಗಿ ಜಾಗ ಹುಡುಕ್ಬಿಟ್ಟು ಎಲ್ಲಿ ಕೂತ್ಕೊಳ್ಳುತ್ತೋ ಫ್ಯಾಮಿಲಿ ಹೆಡ್ ಅಲ್ಲಿ ಗೂಡು ಕಟ್ಟುತ್ತೆ. ಓಕೆ. ಇದರಲ್ಲಿ ಒಂದು ಮಾಸ್ಟರ್ ಡ್ರೋನ್ ಇರುತ್ತೆ ಕಾಮಿಕಾಜೆಯಲ್ಲಿ. ಅಂದರೆ ಇಟ್ಸ್ ಎ ಸಿಸ್ಟಮ್ ಆಫ್ ಡ್ರೋನ್ಸ್. ನೀವು ಎಷ್ಟು ಬೇಕಾದರೂ, ಡಿಪೆಂಡಿಂಗ್ ಆನ್ ದ ನೆಟ್ವರ್ಕ್ ಕೇಪಬಿಲಿಟಿ ಆಫ್ ದ ಡ್ರೋನ್, ನೀವು ಎಷ್ಟು ಡ್ರೋನ್ಸ್ನ ಬೇಕಾದರೂ ಅದ್ರ ಜೊತೆಯಲ್ಲಿ ನೀವು ಅಟ್ಯಾಚ್ ಮಾಡ್ಬೋದು. ಅದರ ನೆಟ್ವರ್ಕ್ಗೆ ನೀವು ತಗೊಂಡೋಗ್ಬೋದು. ಒಂದು ಇದನ್ನ ಡ್ರೋನ್ನ ನೀವು ಐದರ್ ಪ್ರೀ ಪ್ರೋಗ್ರಾಮ್ ಮಾಡಾದ್ರೂ, ನೀವು ಅದಕ್ಕೆ ಎಕ್ಸ್ಪ್ಲೋಸಿವ್ಸ್ ಇದೇನಿದೆ ಈಗ ಹರೂಪ್ ಅಂತ ಹೇಳ್ಬಿಟ್ಟು ಇದೆ, ಪೇಲೋಡ್ಸ್ ತುಂಬಾ ಇರುತ್ತೆ. ಅಪ್ ಟು 100 ಕಿಲೋಗ್ರಾಮ್ಸ್ ತಗೊಂಡು ಹೋಗುವಂತ ಕೇಪಬಿಲಿಟಿನೂ ಇವತ್ತು ಡ್ರೋನ್ಸ್ ಅಲ್ಲಿ ಇದೆ, ಹರೂಪ್ ಡ್ರೋನ್ ಅಲ್ಲಿ. ಸೊ ಆ ಒಂದು ಡ್ರೋನ್ನ ನೀವು ಪ್ರೀ ಪ್ರೋಗ್ರಾಮ್ ಮಾಡಿ ಕೋಆರ್ಡಿನೇಟ್ಸ್ ಫಿಲ್ ಮಾಡಿ ನೀವು ಕಳಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಮ್ಯಾನ್ಯುಯಲಿ ಕಂಟ್ರೋಲ್ಡ್. ಆ ಒಂದೇ ಒಂದು ಡ್ರೋನ್ನ ನೀವು ಕಂಟ್ರೋಲ್ ಮಾಡಿದ್ರೆ ಆ ಒಂದು ಡ್ರೋನ್ ಮಿಕ್ಕಿದೆಲ್ಲ ಡ್ರೋನ್ಸ್ನು ಕಂಟ್ರೋಲ್ ಮಾಡುತ್ತೆ. ಓಕೆ. ಇಟ್ಸ್ ಎ ಸಿಸ್ಟಮ್ ಇನ್ ಇಟ್ ಸೆಲ್ಫ್. ಅದನ್ನ ಕಂಟ್ರೋಲ್ ಮಾಡಿ ಯಾವುದೋ ಒಂದು ಟಾರ್ಗೆಟ್ ಮೇಲೆ, ಈಗ ನಿಮ್ಗಿರುತ್ತೆ, ನೀವು ಕೋಆರ್ಡಿನೇಟ್ ಫಿಲ್ ಮಾಡ್ಬಿಟ್ಟು ನೀವು ಕಳಿಸಿದ್ರಿ ಅಂತ ಹೇಳಿದ್ರೆ ಕರಾಚಿ, ರಾವಲ್ಪಿಂಡಿ, ಯಾವ್ದಾದ್ರು ಡಿಪೆಂಡಿಂಗ್ ಆನ್ ದ ರೇಂಜ್, ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಅದು ಅಲ್ಲಿ ಹೋಗಿ ಫಸ್ಟ್ ತಾನು ಬೀಳುತ್ತೆ. ಓಕೆ. ಈಗ ಅದೇ ಜಾಗದಲ್ಲಿ ನಮಗೆ ಡಿಸ್ಟ್ರಕ್ಷನ್ ಬೇಕು ಅಂತ ಹೇಳಿದ್ರೆ ಎಲ್ಲಾನು ಅಲ್ಲೇ ಬಂದು ಬೀಳುತ್ತೆ. ಓಕೆ. ಬಟ್ ಓವರ್ ಎ ವೈಡ್ ರೇಂಜ್ ನಮಗೆ ಇನ್ನೂ, ಯಾಕಂದ್ರೆ ಸಿಸ್ಟಮ್ ಆಫ್ ಡ್ರೋನ್ಸ್, ಈಗ ಒಂದು ಡ್ರೋನ್ ಜೊತೆಲಿ ಇನ್ನೊಂದು 10 ಇರುತ್ತೆ, ಇಲ್ಲ 20 ಇರುತ್ತೆ, 30 ಇರುತ್ತೆ. ಇದು ಎಲ್ಲಾನು ಬೇರೆ ಬೇರೆ ಜಾಗಗಳಿಗೆ ಹೋಗ್ಬಿಟ್ಟು ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಒಂದು ವೈಡ್ ಏರಿಯಾ ನಾವು ಕವರ್ ಮಾಡ್ಬೇಕಂದ್ರೆ ಅವೆಲ್ಲದನ್ನು ಡೆಟೋನೇಟ್ ಮಾಡಿಸಿ ಲಾಸ್ಟ್ ಅಲ್ಲಿ ಇದು ಬೀಳುತ್ತೆ. ಓಕೆ. ಇಟ್ಸ್ ಎ ಸಿಸ್ಟಮ್ ಇನ್ ಇಟ್ ಸೆಲ್ಫ್. ಇಟ್ಸ್ ಎ ಬ್ಯೂಟಿಫುಲ್ ಸಿಸ್ಟಮ್. ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ, ಈಗ ಪಾಕಿಸ್ತಾನ್ ರಡಾರ್ಸ್ನ ಸ್ಯಾಚುರೇಟ್ ಮಾಡಿದ್ದು ನಮ್ಮ ಡ್ರೋನ್ ಸಿಸ್ಟಮ್. ಒಂದು ವೇಳೆ ಇದು ಅಕಸ್ಮಾತ್ ನನಗೆ ಟಾರ್ಗೆಟ್ ಸಿಕ್ಕಲಿಲ್ಲ, ತಾನು ಅಂದುಕೊಂಡಿದ್ದ ರೀತಿಯಲ್ಲಿ ಇಲ್ಲೇನು ಇಲ್ಲ, ಇಲ್ಲಿ ನನಗೆ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಲಾಂಚ್ ಆಗುತ್ತೋ ಅಲ್ಲೇ ವಾಪಸ್ ಬಂದು ಕೂಡ ಇದು ಬರುತ್ತೆ ಅಂತ ಕೂಡ ಒಂದು ಇನ್ಫಾರ್ಮೇಶನ್ ಇದೆ. ಇದಕ್ಕೆ ಇನ್ನೊಂದು ಸೂಸೈಡ್ ಮಾಡ್ಕೊಳ್ಳೋದಾವಾಗ ಅಂತ ಹೇಳಿ ಇನ್ನೊಂದು ಹೆಸರು ಏನಿದೆ ಗೊತ್ತಾ ಇದಕ್ಕೆ? ಇವನ್ನ ಲಾಯ್ಟರಿಂಗ್ ಮ್ಯುನಿಷನ್ಸ್ ಅಂತಾನೂ ಕರೀತಾರೆ. ಓಕೆ. ದೀಸ್ ಆರ್ ಸ್ಮಾರ್ಟ್. 2 ಥರದಿದೆ, ಸ್ಮಾರ್ಟ್ ಬಾಂಬ್ಸ್ ಅಂಡ್ ಡರ್ಟಿ ಬಾಂಬ್ಸ್. ಓಕೆ. ಇದನ್ನ ಎಕ್ಸಾಕ್ಟ್ಲಿ ಬಾಂಬ್ ಅಂತ ಕರಿಬಾರ್ದು, ಯಾಕಂದ್ರೆ ಇದು ಒಂಥರ ಡ್ರೋನ್ ಸಿಸ್ಟಮ್, ಇದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಸಿಸ್ಟಮ್ ಇದು. ಆದ್ರೆ ಇದು ಕಾಮಿಕಾಜೆಯಲ್ಲಿ ಇದು ತನ್ನ ಕೆಲಸ ತಾನು ಮಾಡಬೇಕು ಅಂತ ಹೇಳಿದಾಗ, ಅರ್ಥ ಆಯ್ತಾ? ಅದು ಸಿಕ್ಲಿಲ್ಲ ಅಂದ್ರೆ ಒಂದು ಜಾಗಕ್ಕೆ ನಾನು ಕೋಆರ್ಡಿನೇಟ್ ಅದ್ರಲ್ಲಿ ಫಿಲ್ ಮಾಡಿ ನಾನು ಕಳ್ಸಿದ್ದೀನಿ, ಆದ್ರೆ ಅಲ್ಲಿ ಇದಕ್ಕೆ ಕರೆಕ್ಟ್ ಆಗಿ ಅದು ಏನೋ ಇದೆ, ಇಫ್ ದರ್ ಇಸ್ ಸಮಥಿಂಗ್ ಮಿಸ್ಸಿಂಗ್, ಅದೇನಂತ ಹೇಳಿದ್ರೆ ಇಟ್ ಲಾಯ್ಟರ್. ಅದಕ್ಕೆ ಲಾಯ್ಟರಿಂಗ್ ಮ್ಯುನಿಷನ್ಸ್ ಅಂದ್ರೆ. ಲಾಯ್ಟರಿಂಗ್ ಮ್ಯುನಿಷನ್ ಅಂದ್ರೆ ಅದರಲ್ಲಿ ಎಕ್ಸ್ಪ್ಲೋಸಿವ್ ಇದೆ.
ಲಾಯ್ಟರ್ ಆಗಿ ಹುಡುಕ್ತಾ ಇರುತ್ತೆ. ಸಿಕ್ಲಿಲ್ಲ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇಟ್ ಈಸ್ ಮ್ಯಾನ್ಯುಯಲಿ ಕಂಟ್ರೋಲ್ಡ್, ನೀವು ಪ್ರೋಗ್ರಾಮ್ ಮಾಡ್ಬೋದು ಅದನ್ನ, ಯು ಕ್ಯಾನ್ ಕಾಲ್ ಇಟ್ ಬ್ಯಾಕ್, ವಾಪಸ್ ಬಂದ್ಬಿಡು ಅಂತ ಹೇಳಿ ಬರ್ಬೋದು. ಯಾಕಂದ್ರೆ ಕಾಸ್ಟ್ಲಿ ಡ್ರೋನ್ಸ್ ಇವೆಲ್ಲ, ಕರೆಕ್ಟ್, ಇವೆಲ್ಲ ಕಾಸ್ಟ್ಲಿ ಡ್ರೋನ್ಸ್. ಈ ಸಿಸ್ಟಮ್ ಅಷ್ಟು ಸುಲಭವಾಗಿ ಮಾಡಲ್ಲ. ಆಲ್ಮೋಸ್ಟ್ 6 crores ಅಂತ ಮಾತಾಡ್ತಾರೆ. ಹೌದು, ಆಲ್ಮೋಸ್ಟ್ 6 crores ಅಂತ ಮಾತಾಡ್ತಾರೆ. ಅರ್ಥ ಆಯ್ತಾ? ಯಾಕಂದ್ರೆ ಇಂಡಿಯನ್ ಏರ್ ಫೋರ್ಸ್ 2019 ಅಲ್ಲಿ ಅರೌಂಡ್ $10 million ಡೀಲ್ ಸೈನ್ ಮಾಡಿತ್ತು ಹರೂಪ್ ಸಿಸ್ಟಮ್ಸ್ಗೆ. ಸೊ ಹರೂಪ್ ಅಟ್ ಹೈಯರ್ ಲೆವೆಲ್. ಅದು ಬಿಟ್ಟು ತುಂಬಾ ಕಂಪನೀಸ್ ಇದೆ ನಮ್ಮ ಬೆಂಗಳೂರಲ್ಲಿ, ಹೆಮ್ಮೆ ಆಗುತ್ತೆ ಇದನ್ನ ಹೇಳ್ಕೊಳಕ್ಕೆ. ತುಂಬಾ ಕಂಪನೀಸ್ ಇವೆ, ನಾನು ನೋಡಿದ್ದೀನಿ. ಇನ್ಫ್ಯಾಕ್ಟ್ ಅರೌಂಡ್ 2-3 years ago ಆರ್ಮಿ ಡೇ ಪರೇಡ್ ಅಲ್ಲಿ ಡೆಲ್ಲಿಲಿ ಇದ್ರ ಡೆಮಾನ್ಸ್ಟ್ರೇಷನ್ ಕೊಟ್ಟಿತ್ತು, ನಮ್ಮ ಬ್ಯಾಂಗ್ಳೂರ್ದು ಒಂದು ಕಂಪನಿ ಕೊಟ್ಟಿತ್ತು. ಅರ್ಥ ಆಯ್ತಾ? ಸೊ ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು ಏವಿಯೇಷನ್ ಅಲ್ಲಿ ನಾವು ಎಷ್ಟು ಮುಂದುವರಿತಾ ಇದೀವಿ ಅನ್ನಕ್ಕೆ. ಸೊ ಮನುಷ್ಯರ ಜೀವನ ಉಳಿಸೋಂತ ಸಮಯ ಬಂದಿದೆ ಈಗ, ನಾವು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು. ಕಾಮಿಕಾಜೆ ಇದು ಆತ್ಮಾಹುತಿಗೆ ನಾವು ಇವತ್ತು ಯೋಧರನ್ನ ಕಳಿಸೋ ನೆಸೆಸಿಟಿ ಇಲ್ಲ. ಇವತ್ತು ಒಂದು ಡ್ರೋನ್ ನಾವು ಕಳಿಸಿದ್ರೆ ಸಾಕು, ಒಂದು ಡ್ರೋನ್ ಜೊತೆಲಿ 200 ಡ್ರೋನ್ ಕೋಆರ್ಡಿನೇಟೆಡ್ ಅಲ್ಲಿಗೆ ಹಾರತ್ತೆ. ಅದೇ ಒಂದು ಸೈನಿಕರ ಪಡೆ ತರ ನುಗ್ಗುತ್ತೆ ಅಂತ ಹೇಳಿ. ಈಗ 100 ಡ್ರೋನ್ ಒಟ್ಟಿಗೆ ಹೋದ್ರೆ, ಈಗ ಒಂದು 100 ಜೇನುನೊಣ ಒಟ್ಟಿಗೆ ಬಂದ್ರೆ ನಮಗೆ ಭಯ ಆಗತ್ತೆ. ಎಕ್ಸ್ಪ್ಲೋಸಿವ್ ತುಂಬಿಕೊಂಡು 10 kg 20 kg ಆರ್ ಮೋರ್, ಎಷ್ಟು ಬೇಕಂದ್ರೆ ಡಿಪೆಂಡಿಂಗ್ ಆನ್ ದೇರ್ ಕೇಪಬಿಲಿಟಿ, ಅಷ್ಟು ತುಂಬಿಕೊಂಡು ಎಕ್ಸಾಂಪಲ್ ನಾವು ಲಾಹೋರ್ ಮೇಲೆ ಅಟ್ಯಾಕ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ರಾವಲ್ಪಿಂಡಿ GHQ ಮೇಲೆ ಇದನ್ನ ನಾವು ಇವತ್ತು ಆಕ್ಚುಲಿ ಅದಾಗಿದೆ. ಅದು ಒಂದು ತಮಾಷೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ನಮ್ಮ ಡ್ರೋನ್ಗಳು ಹೋಗಿ ಅಲ್ಲಿ GHQ ಹತ್ರ ಬಿದ್ದಿದೆ ಅಂತ ಹೇಳಿದ್ರೆ ಪಾಕಿಸ್ತಾನಿ ಪೊಲೀಸ್ ಜನನೆಲ್ಲ ದೂರ ಕಳಿಸಿದ್ರು. ಏನಾಯ್ತು ಅಂದ್ರೆ ಬಿಜ್ಲಿ ಗಿಡ ಅಂತ ಹೇಳ್ತಿದ್ರು. ಅಲ್ಲಿ ಮಳೆ ಬರ್ತಿತ್ತು, ಇದು ಏನ್ ಹೇಳ್ತಾರೆ ಪಟಾಕಿ ಬಿದ್ದುಬಿಟ್ಟಿದೆ, ಇದು ಬಿಜ್ಲಿ ಅಂತ ಹೇಳಿದ್ರೆ ಇದು ಬರುತ್ತಲ್ಲ, ಮಿಂಚು ಬರುತ್ತಲ್ಲ, ಮಿಂಚು ಬಿದ್ದಿದೆ ಎಲ್ಲರೂ ದೂರ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಅದು ಬೈತಾ ಜನ ಇವತ್ತು ಟ್ವೀಟ್ ಮಾಡಿದ್ದಾರೆ. ಇದೆಲ್ಲ ಈ ವಿಡಿಯೋಸ್ ಎಲ್ಲ ಬರ್ತಿದೆ ಪಾಕಿಸ್ತಾನದಿಂದ. ಸೊ ಆ ಲೆವೆಲ್ಗೆ ಅಲ್ಲಿ ಡ್ಯಾಮೇಜ್ ಆಗಿದೆ ಆಲ್ರೆಡಿ, ನಮ್ಮ ಸಿಸ್ಟಮ್ಸ್ ಮಾಡಿದೆ. ಅಂಡ್ ವಿ ಶುಡ್ ಬಿ ಪ್ರೌಡ್. ಇದು